ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರ್ಗಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕೊಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ವೀಟ್ ಬೀಡ್ಸ್ ಉಪಯೋಗಿಸ್ಕೊಂಡು ಮಾಡುವಂಥ ಡಿಸೈನು. ಲಾಂಗ್ ಶೇಪಲ್ಲಿ ವೀಟ್ ಶೇಪಲ್ಲಿ ಇರುತ್ತಲ್ವ, ಆ ಬೀಡನ್ನು ಉಪಯೋಗಿಸ್ಕೊಂಡು. ಆಮೇಲೆ ಹೊಸ ಡಿಸೈನ್, ಇದು ನ್ಯೂ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೆಮಿ ಬ್ರೈಡಲ್ ಸಾರಿ ಕೊಚ್ಚು ಮಾಡೋದು ಸುಲಭ, ಹೆಚ್ಚು ಕಷ್ಟ ಇಲ್ಲ. ಇದಕ್ಕೆ 8 ಎಳೆ ದಾರ ತಗೊಂಡಿದ್ದೀನಿ. ಆಮೇಲೆ 7 ನಂಬರ್ ಕ್ರೋಶೆ ಹುಕ್ಕು 0.95 mm ತೊಗೊಂಡಿದ್ದೀನಿ. ನೀವು 6 ಎಳೆಯಲ್ಲಿ ಮಾಡ್ಬೋದು, ನಾನು ಸುಮ್ಮನೆ ದಪ್ಪಕ್ಕೆ 8 ಎಳೆ ತೊಗೊಂಡಿದ್ದೀನಿ. ಅದರಿಂದ 7 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತೀನಿ, ಟೈಟಾಗಿರುತ್ತೆ ಅಂತ. ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ, ಆವಾಗ ಗಟ್ಟಿ ನಿಂತ್ಕೊಳ್ಳುತ್ತೆ. ಆಮೇಲೆ ಫಸ್ಟಿಗೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಅಳತೆ ನೋಡಿಕೊಂಡು ಸೇರಿಸಿ. ಆಮೇಲೆ ಒಂದು ವೀಟ್ ಬೀಡ್ ಸೇರಿಸಿ. ಅದಕ್ಕೆ ಈ ಥರ ವೀಟ್ ಬೀಡ್ ಸೇರಿಸಿ ಅದನ್ನು ಲಾಕ್ ಮಾಡಿ, ಅದನ್ನು ಬಟ್ಟೆಗೆ ಅಳತೆ ನೋಡ್ಕೊಂಡು ಸೇರಿಸಿ. ಈ ಥರ ಆಮೇಲೆ 5 ಚೈನ್ ಮಾಡ್ಕೊಳ್ಳಿ. 4, 5 ಅಥವಾ ಹೆಚ್ಚು ಮಾಡ್ಕೋಬೋದು ನೀವು. ನಾನು 5 ಮಾಡಿದ್ದೀನಿ. ಇದನ್ನು ಸ್ವಲ್ಪ ಲೂಸಾಗಿ ಸೇರಿಸ್ಕೊಳ್ಳಿ. ಅಂದರೆ ಇದು ಆರ್ಚಿಗಿರೋದು. ಫಸ್ಟಿಗೆ 3 ಚೈನು ಕುಚ್ಚಿಗೆ, ಇದು ಆರ್ಚಿಗೆ 3 ಚೈನ್ ಹಾಕಿ ವೀಟ್ ಬೀಡ್ ಹಾಕಿ ಮತ್ತು 5 ಚೈನ್ ಮಾಡ್ಕೊಂಡಿದ್ದೀನಿ. 5ರ ಬದಲು 7, 8, 6, 7, 8 ಎಷ್ಟಾದರೂ ಮಾಡ್ಕೋಬೋದು ನೀವು. ದೊಡ್ಡ ಆರ್ಚ್ ಬರುತ್ತೆ. ನಾನಿಲ್ಲಿ ಚಿಕ್ಕದಾಗಿ 5 ಚೈನ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ವೀಟ್ ಬೀಡ್ ಸೇರಿಸಿ, ಲಾಂಗ್ ಬೀಡ್. ಈ ಥರ ವೀಟ್ ಶೇಪ್ನ ಬೀಡನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಲಾಕ್ ಮಾಡಿ. ಈ ವೀಟ್ ಬೀಡ್ ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಅಳತೆ ನೋಡ್ಕೊಂಡು ಕರೆಕ್ಟಾಗಿ ಸೇರಿಸ್ಕೊಳ್ಳಿ. ತುಂಬ ಟೈಟ್ ಮಾಡಿದರೆ ಸುಕ್ಕು ಬರುತ್ತೆ. ಈಗ ಮತ್ತೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಅಳತೆ ನೋಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಇದನ್ನು ತುಂಬ ಟೈಟ್ ಮಾಡಬೇಡಿ, ಯಾಕಂದರೆ ಕುಚ್ಚು ಹಾಕಿದಾಗ ಎಳ್ದಂಗೆ ಆಗುತ್ತೆ, ಸುಕ್ಕು ಬರುತ್ತೆ. ನಾರ್ಮಲಾಗಿ ಸೇರಿಸ್ಕೊಳ್ಳಿ. ಮತ್ತೆ ವೀಟ್ ಬೀಡ್ ಸೇರಿಸಿ. ಅಂದರೆ ಒಂದು ಸರಿ ಚೈನು, ಒಂದು ಸರಿ ಬೀಡು. ಒಂದು ಸರಿ 3 ಚೈನು ಬೀಡು, ಮತ್ತೊಂದು ಸರಿ 5 ಚೈನ್ ಬೀಡು. ಒಂದು ಸರಿ 3 ಚೈನ್ ಬೀಡು, ಮತ್ತೊಂದು ಸರಿ 5 ಚೈನ್ ಬೀಡು. ಆ ಥರ ಮಾಡ್ತಾ ಹೋಗಬೇಕು. 3 ಬೀಡು 5 ಬೀಡು, 3 ಬೀಡು 5 ಬೀಡು, ಆ ಥರ. ಈಗ ಇನ್ನು 5 ಚೈನ್ ಹಾಕಿ ಬೀಡ್ ಹಾಕ್ಕೊಳ್ಳಿ. 5 ಚೈನ್ ಹಾಕಿ ಲಾಕ್ ಮಾಡಿ. 2, 3, 4, 5 ಚೈನ್ ಹಾಕ್ಕೊಳ್ಳಿ. ಅದನ್ನು ಅಳತೆ ನೋಡ್ಕೊಂಡು ಲಾಕ್ ಮಾಡಿ. ಮತ್ತು ವೀಟ್ ಬೀಡ್ ಹಾಕಿ ಅದನ್ನು ಲಾಕ್ ಮಾಡಿ, ಮತ್ತು ಅದನ್ನು ಸೇರಿಸಿ ಬಟ್ಟೆಗೆ. ಮತ್ತು 3 ಚೈನ್ ಹಾಕಿ. 5 ಚೈನನ್ನು ಸ್ವಲ್ಪ ಲೂಸ್ ಹಾಕಿ. ಅದು ಯಾಕಂದರೆ ಆರ್ಚ್ಗೋಸ್ಕರ ನಾವು ಅದರಲ್ಲಿ ಆರ್ಚ್ ಮಾಡ್ತೀವಿ. ಅದರಿಂದ ಟೈಟ್ ಹಾಕಿದರೆ ಟೈಟ್ ಆಗುತ್ತೆ, ಚೆನ್ನಾಗಿ ಬರಲ್ಲ. ಸ್ವಲ್ಪ ಲೂಸೇ ಹಾಕಿದರೆ ಚೆನ್ನಾಗಿರುತ್ತೆ, ಶೇಪ್ ಬರುತ್ತೆ ಅಂತ ಅಷ್ಟೇ. 5 ಚೈನು ಬೀಡು, 3 ಚೈನ್ ಬೀಡು, ಈ ಥರ ಮಾಡ್ತಾ ಹೋಗ್ಬೇಕು ನೀವು. ಈಗ ನೋಡಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ದಾರ ಕಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ನ ಒಳಗಡೆ ಇನ್ನೊಂದು ಸರಿ ಲಾಕ್ ಮಾಡ್ತೀನಿ. ಎಂಡ್ ಕೂಡ 3 ಚೈನಲ್ಲಿ ಎಂಡ್ ಮಾಡಿ. ಫಸ್ಟ್ 3 ಚೈನಲ್ಲಿ ಸ್ಟಾರ್ಟ್ ಮಾಡಿರೋದು, 3 ಚೈನಲ್ಲಿ ಎಂಡ್ ಮಾಡಿ. ಈಗ 3 ಚೈನ್ ಮಾಡಿಕೊಂಡು ಅದರ ಲಾಕಲ್ಲಿ ಲಾಕ್ ಮಾಡಿ. ಈ 3 ಚೈನು ಕುಚ್ಚಿಗಿರೋದು, ಅದು ಲಾಕ್ ಇದೆಯಲ್ವ ಬೀಡ್ ಪಕ್ಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈಗ ಬೀಡ್ನ ಬ್ಯಾಕ್ ಸೈಡ್ ದಾರ ಬರುತ್ತೆ ನೋಡಿ. ನಾವು ಬೀಡ್ ಲಾಕ್ ಮಾಡಿದ್ದು ಅದಕ್ಕೆ, ಬೀಡ್ ಲಾಕ್ ಮಾಡಿದರೆ ಬ್ಯಾಕ್ ಸೈಡಿಂದ ದಾರ ಬರುತ್ತೆ 6 ಎಳೆ ನೋಡಿ. ಈ 6 ಎಳೆ ದಾರದಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 2, 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 3 ಸಿಂಗಲ್ ಕ್ರೋಶೆ ಹಾಕಿ ಈಗ ಮುಂದೆ ಇರೋ 5 ಚೈನ್ ಇದೆಯಲ್ವ, ಆರ್ಚ್ ಮಾಡೋ 5 ಚೈನು, ಅದರಲ್ಲಿ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೊಳ್ಳಿ. ಈ ಥರ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಳ್ಳಿ. ದಾರ ತಗೊಂಬನ್ನಿ, ಮತ್ತು 2 ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ. ಅಲ್ಲೇ 5 ಚೈನ್ ಫುಲ್ ಆಗೋಷ್ಟು ಡಬಲ್ ಕ್ರೋಶೆ ಆರ್ಚ್. ಇದು ಹೊಸ ಡಿಸೈನ್ ಸ್ನೇಹಿತರೆ. ಈ ಥರ ಬೇರೆ ರೀತಿ ಮಾಡಿದ್ದೀನಿ. ಇದು ನೋಡಿ ನೀವು. ಫಸ್ಟ್ ಬೇಸ್ ಹತ್ರ ಹಾಕೋದು ಸ್ವಲ್ಪ ಕನ್ಫ್ಯೂಸನ್ ಇಲ್ಲ, ತುಂಬ ಸುಲಭನೇ. 3 ಬೀಡು 5 ಬೀಡು ಹಾಕಿದರೆ ಆಯಿತು. 3 ಚೈನು ಬೀಡು, 5 ಚೈನ್ ಬೀಡು. 5 ಚೈನ್ ಬದಲು ಎಕ್ಸ್ಟ್ರಾ ಚೈನ್ ಬೇಕಾದ್ರೂ ಹಾಕ್ಕೋಬೋದು ನೀವು. 6, 7 ಎಷ್ಟಾದರೂ ಹಾಕ್ಕೋಬೋದು, ನಿಮಗೆ ಬಿಟ್ಟು. ದೊಡ್ಡ ಆರ್ಚ್ ಬೇಕು ಅಂದರೆ
ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಹೋಗಿದ್ದೀನಿ. ಇದರಲ್ಲಿ ನನಗೆ 9 ಡಬಲ್ ಕ್ರೋಶೆ ಮಾಡಿದ್ದೀನಿ ಈ ಚೈನಲ್ಲಿ, ಚಿಕ್ಕದಾದ ಆರ್ಚು. ಇದನ್ನು ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡ್ ದಾರ ಇರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡಿ. ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡಿ ಅದೇ ಚೈನಲ್ಲಿ ಅದರ ಲಾಕಲ್ಲಿ ಲಾಕ್ ಮಾಡಿ ನೋಡಿ. ಅದರ ಲಾಕಲ್ಲಿ ಆ ಬೀಡ್ನ ನಂತರದ ಲಾಕ್ ಇರುತ್ತಲ್ವ, ಅಲ್ಲಿ ಲಾಕ್ ಮಾಡಿ. ಈ ಥರ ಆರ್ಚ್ ಬರುತ್ತೆ, ಒಂದು ಚಿಕ್ಕದಾದ ಆರ್ಚ್. ಈಗ ಮತ್ತೆ 3 ಚೈನು ಕುಚ್ಚಿಂದು ಹಾಗೆ ಮಾಡ್ಕೊಳ್ಳಿ. ಕುಚ್ಚಿನ ಚೈನ್ ಮಾಡಿಕೊಂಡು ಆ ಬೀಡ್ ಪಕ್ಕದ ಲಾಕಲ್ಲಿ ಆ 3 ಚೈನ್ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡ್ ಇರುತ್ತೆ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ 5 ಚೈನಲ್ಲಿ ಆರ್ಚ್, ಡಬಲ್ ಕ್ರೋಶೆ ಹಾಕಿ ಆರ್ಚ್. 1 2 3 4 5 6 7 8 9 ಡಬಲ್ ಕ್ರೋಶೆ ಹಾಕಿದ್ದೀನಿ, ಮೊದಲಿನ ಆರ್ಚಿನ ಥರನೇ. ಈಗ ಇದನ್ನು ನೆಕ್ಸ್ಟು ಬೀಡ್ನ ಬ್ಯಾಕ್ ಸೈಡ್ನ ಆ ಎಳೆ ದಾರ ಇದೆಯಲ್ವ, ಅದರಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅಲ್ಲೇ. ಅದನ್ನು ನೆಕ್ಸ್ಟು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಬೀಡ್ನ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಕುಚ್ಚಿಗೆ ಅದನ್ನು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡು 3 ಸಿಂಗಲ್ ಕ್ರೋಶೆ ಹಾಕಿ 5 ಚೈನಲ್ಲಿ ಆರ್ಚು. ಈ ಥರ ಮುಂದುವರ್ಸ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ. ಈ ಥರ ಆರ್ಚ್ಗಳು ಮಾಡ್ಕೊಂಡು ಹೋಗಿದ್ದೀನಿ ಪೂರ್ತಿ. ಈಗ ನೆಕ್ಸ್ಟ್ ಸ್ಟೆಪ್ಪು, ಒಂದು ಆರ್ಚ್ ಮಾಡಿದ್ದೀನಿ ಇಲ್ಲಿ, ಬೇರೆ ಕಲರ್ ದಾರ ಸೇರಿಸ್ಕೊಂಡು ನೋಡಿ. ಸ್ಟಾರ್ಟಿಂಗ್ ಇದೆಯಲ್ವ ಲಾಕು, ಆ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ, ಸೆಕೆಂಡ್ ರೋ ಲಾಕಲ್ಲೇ. ಮತ್ತು 3 ಚೈನು ಕುಚ್ಚಿಗಿರೋದನ್ನು ಮಾಡಿ ಆ ಲಾಕಲ್ಲಿ ಲಾಕ್ ಮಾಡಿಕೊಂಡು ಈ ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ. ಇದೀಗ ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ. ಅಲ್ಲಿ ಸ್ಟಾರ್ಟಿಂಗ್ ಆದಮೇಲೆ 3 ಚೈನು ಕುಚ್ಚಿಗಿರುತ್ತೆ ಫಸ್ಟಿಂದು, ಅದನ್ನು ಹಾಗೆ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಅದರ ಲಾಕಲ್ಲಿ ಲಾಕ್ ಮಾಡಿ, ಬೀಡ್ನ ಪಕ್ಕ ಇರೋ ಲಾಕಲ್ಲಿ, ಸೆಕೆಂಡ್ ರೋ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಈಗ ಸಿಂಗಲ್ ಕ್ರೋಶೆಗಳು ಹಾಕಿದ್ದೀರಲ್ವ, ಅಲ್ಲಿ ಆರ್ಚಿನ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರದ ಆರ್ಚ್ ಮಾಡ್ಕೊಳ್ಳೋಣ. ಈಗ ಈ ಡಬಲ್ ಕ್ರೋಶೆ ಆರ್ಚ್ ಇದೆಯಲ್ವ ಗ್ರೀನ್ ಕಲರ್, ಅದರಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಅದನ್ನು ಈ ಡಬಲ್ ಕ್ರೋಶೆ ಬ್ಯಾಕ್ ಸೈಡ್ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿಂದ ಕ್ರೋಶೆ ಹುಕ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ, ಅಂದರೆ ಪೀಕೋ ಆಗುತ್ತೆ ಅವಾಗ. ಈಗ ಒಂದು ಬಿಟ್ಟು ಒಂದರಲ್ಲಿ, ಫಸ್ಟಿಂದಲ್ಲಿ ಹಾಕಿದ್ದೀವಿ, ಸೆಕೆಂಡ್ ಬಿಟ್ಟು ಥರ್ಡಲ್ಲಿ ಡಬಲ್ ಕ್ರೋಶೆ ಹಾಕಿ ಪೀಕೋ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿಂದ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ದಾರ ತಂದು ಲಾಕ್ ಮಾಡಿ ಪೀಕೋ. ನೆಕ್ಸ್ಟು ಇನ್ನು ಒಂದು ಬಿಟ್ಟು ಒಂದು ನೋಡಿ, ಈ ಥರ ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಅದನ್ನು ಬ್ಯಾಕ್ ಸೈಡು 2 ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಮತ್ತೆ ಒಂದು ಬಿಟ್ಟು ಒಂದರಲ್ಲಿ, ಅದರ ಪಕ್ಕದ್ದಲ್ಲ, ಅದರ ಪಕ್ಕದ್ದು ನೋಡಿ, ಅದರ ಪಕ್ಕ ಡಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಬಿಟ್ಟು ಒಂದಲ್ಲಿ ಮಾಡ್ಕೋಬೇಕು. ಡಬಲ್ ಕ್ರೋಶೆ, ಆಮೇಲೆ 3 ಚೈನು, 1 2 3 ಇದನ್ನು ಪೀಕೋ ಮಾಡ್ಕೊಳ್ಳಿ. ಮತ್ತು 1 2 ಒಂದು ಬಿಟ್ಟು ಎರಡನೇದಲ್ಲಿ ನೆಕ್ಸ್ಟ್ ಒಂದು ಬಿಟ್ಟು
ಅಂದರೆ ಒಂದು ಬಿಟ್ಟು ಒಂದು ಮಾಡಿದರೆ ಸಾಕು. ಇದನ್ನು ಪೀಕೋ ಮಾಡ್ಕೊಳ್ಳಿ. ಇದು ಕೊನೆಯದು. ಈಗ ನೆಕ್ಸ್ಟು ಅದು ಸಿಂಗಲ್ ಕ್ರೋಶ್ ಹಾಕಿದ್ದೀವಲ್ವ, ಅದರಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶಲ್ಲಿ ಒಂದು ಸಿಂಗಲ್ ಕ್ರೋಶ್ ಹಾಕ್ಕೊಳ್ಳಿ. ಆಮೇಲೆ ಲಾಕಲ್ಲಿ ಲಾಕ್ ಮಾಡಿಕೊಂಡು ಮುಂದೆ ಆರ್ಚಿನ 3 ಚೈನನ್ನು ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಸಿ ಆಗಿರೋಂತಹ ಡಿಸೈನು, ಸಿಂಪಲ್ ಅಂದರೆ ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನು. ಇದು ವೀಟ್ ಬಿಟ್ಟು ಬೇರೆ ಬೀಡ್ಸ್ ಹಾಕ್ಕೊಂಡಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಹೆಂಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.